Hi, hello, namaste, welcome back to my channel and welcome to a very interesting video. ಏನು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಂದ್ರೆ ತಮ್ಮನೇಲಿ ನೋಡಿದ್ದೀರಾ ತಾನೆ, ಅದೇ ಇಂಟ್ರೆಸ್ಟಿಂಗ್ ವಿಡಿಯೋ. ನಮ್ಮ ಈ ಉತ್ತರ ಕರ್ನಾಟಕದ ಮಂದಿ ಮಸ್ತ್ ಚಾ ಕುಡಿದು ಚೂಡ ತಿಂದ್ರಲ್ಲ ಅಂತ ಹೇಳಿರೋದನ್ನ ಕೇಳಿರ್ತೀರಾ. ಸೊ ಈ ಚೂಡಾದ್ದೆ ನಮ್ಮೂರ್ ಕಡೆ ಚುಡುವ ಅಂತ ಏನ್ ಮಾಡ್ತಾರೆ ಅದನ್ನ ನಾನು ಇವತ್ತು ನಿಮಗೆ ರೆಸಿಪಿ ವಿಡಿಯೋ ಆ್ಯಂಡ್ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡ್ತೀರಂತೆ. ಬೈ ದ ವೇ ಚಂದ ಮಳೆ ಹುಯ್ತಾ ಇದೆ ಹೊರಗಡೆ ಆ್ಯಂಡ್ ವೀಕೆಂಡ್ ಆಗಿರೋದಕ್ಕೆ ನಾನು ಸ್ಪೆಷಲ್ ಆಪ್ಸ್ 2 ನೋಡೋಕ್ಕೆ ಅಂತ ರೆಡಿಯಾಗಿ ಕೂತಿದ್ದೀನಿ. ಸೊ ಈ ಚುಡುವ ಆ್ಯಂಡ್ ಚಾನ ರೆಡಿ ಮಾಡಿಕೊಂಡು, ಈ ಚುಡುವ ನಮ್ಮೂರ ಕಡೆ ಬಹಳಷ್ಟು ಮನೆಯಲ್ಲಿ ಅಂದರೆ ರೆಗ್ಯುಲರ್ ಆಗಿ ಮಾಡೋದಲ್ಲ. ನಮ್ಮ ದೊಡ್ಡಮ್ಮ ಮಹಾರಾಷ್ಟ್ರದ ರತ್ನಗಿರಿ ಅವರು ಯಾವಾಗೆಲ್ಲ ಸಮ್ಮರ್ ಹಾಲಿಡೇ ಬರ್ತಾ ಇತ್ತು, ಅವ್ರು ಬರ್ತಾ ಇದ್ರು, ಆವಾಗ ಅವರು ಇದನ್ನ ಮಕ್ಳಿಗೆ ತಿನ್ನಕ್ಕೆ ಅಂತ ಮಾಡ್ತಿದ್ರಂತೆ. ಅದನ್ನ ನೋಡಿ ನಮ್ಮಮ್ಮ ಕಲ್ತಿದ್ದಾರೆ. ನಮ್ಮಮ್ಮ ಕಲ್ತಿರೋದನ್ನ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತಿದ್ದಂತೆ. ಸೊ ಆಲ್ ದಿ ಥ್ಯಾಂಕ್ಸ್ ಟು ಮೈ ಅಮ್ಮ. ಇದನ್ನ ಮಾಡಿ ತಿಂದು ಹೆಂಗಿತ್ತು, ಚಾ ಜೊತೆ ಎಷ್ಟು ಮಸ್ತ್ ಆಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ಲೇಟಿಂಗು ಎಂಡಲ್ಲಿ ಹಿಂಗೆ ಕಾಣಿಸ್ಬೇಕು ಅಂತಂದರೆ ಇನಿಷಿಯಲಲ್ಲಿ ಪ್ಲೇಟಲ್ಲಿ ಇವೆಲ್ಲ ಇರಬೇಕು. ಶೇಂಗಾ ಇದೆ, ಪುಟಾಣಿ ಇದೆ ಅಂದರೆ ಹುರಿಗಡಲೆ, ಆಮೇಲೆ ಹಸಿಮೆಣಸು, ಒಣಮೆಣಸು, ಬೇವು, ಗೋಡಂಬಿ, ದ್ರಾಕ್ಷಿ, ಅಕ್ರೋಟ್, ಅಚ್ಚ ಖಾರದ ಪುಡಿ, ಹಾಗೆ ಒಂಚೂರು ಗರಂ ಮಸಾಲ, ಇದೆಲ್ಲದನ್ನು ತೊಗೊಂಡು ಒಲೆಯನ್ನು ಹತ್ತಿಸ್ಕೊಳ್ಳಿ, ಮಂದ ಉರಿಯನ್ನು ಸೆಟ್ ಮಾಡ್ಕೊಳ್ಳಿ. ಇದು ನೀಟಾಗಿ ಕ್ರಿಸ್ಪಿಯಾಗಿ ಬೇಯಿಸಬೇಕು ಅಂತಂದರೆ ಮಂದ ಉರಿ ಇರಬೇಕು. ಹಾಗೆ ಅದರ ತಳದಲ್ಲಿ ನೀರಿನ ಪಸೆ ಆರೋವರೆಗೂ ನೋಡಿಕೊಂಡು ಶುದ್ಧವಾಗಿರುವಂತಹ ತೆಂಗಿನ ಎಣ್ಣೆಯನ್ನು ಹುಯ್ದುಕೊಳ್ಳುವುದು. ಆಮೇಲೆ ನಮ್ಮ ಶೇಂಗಾ ಹಾಕಿ, ಪುಟಾಣಿ ಹಾಕಿ, ಮತ್ತು ಏನೇನು ನಿಮಗೆ ಇದೆಲ್ಲ ಸಿಗುತ್ತಲ್ವ ಡ್ರೈ ಫ್ರೂಟ್ಸು, ಅದೆಲ್ಲ ಸಿಕ್ತು, ಅದೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದನ್ನು ಹಾಕೋಬೋದು. ಬಟ್ ದಿಸ್ ಈಸ್ ವೆರಿ ಬೇಸಿಕ್. ಇಷ್ಟು ಹಾಕಿದ್ರೆ ಸಾಕು, ಅತ್ಯಂತ ರುಚಿಕಟ್ಟಾಗಿರುವಂತಹ ಚುಡುವ ಅನ್ನೋದು ನಮಗೆ ರೆಡಿ ಆಗುತ್ತೆ. ಈ ಬ್ಯಾಡಗಿ ಮೆಣಸು ಒಂದು ಸ್ವಲ್ಪ ಕಟ್ಟೆ ಇರಬೇಕು, ಹಂಗೆ ನೋಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಒಂಚೂರು ಈ ಬೆಳ್ಳುಳ್ಳಿ ಎಸಳಿರುತ್ತಲ್ಲ ಅದನ್ನೆಲ್ಲ ಜಜ್ಜಿ ಸಣ್ಣ ಸಣ್ಣ ಪೀಸ್ ಇರಲಿ. ಅದು ಇಡೀ ಸಿಕ್ಕಿದ್ರೆ ನನಗಂತೂ ಇಷ್ಟ ಆಗಲ್ಲ. ಹಾಗಾಗಿ ಒಂಚೂರು ಜಜ್ಜಿ ಹಾಕ್ಕೊಂಡ್ರೆ ಪರಿಮಳನೂ ಒಳ್ಳೆ ಬರುತ್ತೆ. ಹಾಗೆ ಒಂಚೂರು ಎಳ್ಳು ಹಾಕಿ, ಸಾಸಿವೆ ಹಾಕಿ, ಅದು ಚಿಟಪಟ 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 ಅಂತ ಹೇಳ್ತಾ ಇರುವಾಗ ಅರಿಶಿನ ಹಾಕಬೇಕು. ಸುಮಾರು ಜನ ಈ ಅರಿಶಿನ ಕತ್ತಿಸ್ಬಿಡ್ತಾರಾಯ್ತಾ, ಹಂಗೆ ಮಾಡಬಾರ್ದು. ಅದೆಲ್ಲ ಆದಮೇಲೆ ಅಚ್ಚ ಖಾರದ ಪುಡಿಯನ್ನು ಈ ರೀತಿ ಫಿಲ್ಮಿ ಸ್ಟೈಲಲ್ಲಿ ಹಾಕ್ಕೊಳ್ಳಿ. ಯಾರ್ದು ಕಣ್ಣಿಗೆ ಹಾಕಬೇಡಿ. ಇತ್ತು ಮನೆಯಲ್ಲಿ ಅಂತಂದರೆ ಒಂಚೂರು ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡಿ, ಸೊ ದ್ಯಾಟ್ ಒಳ್ಳೆ ಫ್ಲೇವರ್ ಬರುತ್ತೆ. ಏನು ಕ್ರಿಸ್ಪ್ ರೆಡಿ ಆಗಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಆ ಗರಂ ಮಸಾಲ ಪೌಡರು ಬಿತ್ತು ಅಂತಂದರೆ ಪರಿಮಳ ಚೆಂದ ಬರುತ್ತೆ. ಆಮೇಲೆ ನಾವು ಎಸ್ಪೆಷಲಿ ಹವ್ಯಕರು ನಮ್ಮ ಎಲ್ಲ ಅಡುಗೆಗೆ ಒಂಚೂರು ಬೆಲ್ಲನ ಹಾಕ್ತೀವಿ, ಸೊ ದ್ಯಾಟ್ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಅದನ್ನು ಸೌಳು ಅಡಗೋದು ಅಂತ ಹೇಳ್ತಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆ ಉಪ್ಪನ್ನು ನೋಡಿ ನಾನು ಹಿಂಗೆ ಸ್ಲೋ ಮೋಷನಲ್ಲಿ ಈ ಶೆಫ್ಗಳೆಲ್ಲ ಹಾಕ್ತಾರಲ್ಲ, ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ದೆ ಹಂಗೆ ಹಾಕು ಅಮ್ಮ ಅಂತ. ನಮ್ಮಮ್ಮ ಹಾಗೆ ಕೈಯನ್ನು ಹಿಂಗೆ ಮೊಂಡು ಮಾಡಾಗಿ ಇಟ್ಕೊಂಡು ಶೆಫ್ ಸ್ಟೈಲಲ್ಲಿ ಹಾಕ್ತಾ ಇದ್ದಾರೆ. ಸೊ ಇದೆಲ್ಲದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡ್ವಿ. ಆಮೇಲೆ ಥಿನ್ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತ ಹೇಳ್ತಾರೆ ಅನ್ಸುತ್ತೆ ಅದಕ್ಕೆ. ಆ ಥಿನ್ ಅವಲಕ್ಕಿಯನ್ನು ಈ ರೀತಿ ಬಿಡಿಯಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಸಮಾಧಾನದಲ್ಲಿ ಅದನ್ನು ಹೀಗೆ ಬಿಡಿಸ್ತಾ 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 ಪ್ರತಿಯೊಂದು ಅವಲಕ್ಕಿ ಎಸಳಿಗೆ ತಾಗಬೇಕು ಆ ಮಸಾಲ. ಅಷ್ಟು ಕಲರು ಚೆಂದ ಬರಬೇಕು, ಹಾಗೆ ಆ ಮಸಾಲದ ಟೇಸ್ಟ್ ಪ್ರತಿ ಎಸಳಿಗೂ ತಾಗಬೇಕು. ಆ ರೀತಿಯಲ್ಲಿ ತುಂಬ ಸಮಾಧಾನವಾಗಿ ಈ ರೀತಿ ತೊಳಸ್ತಾ ಇರಬೇಕು. ಅಂದರೆ ಆ ಎಸಳು ಕಟ್ಟಾಗಬಾರ್ದು, ಬಟ್ ಸಮಾಧಾನದಿಂದ. ಇದನ್ನು ಕೈಯಲ್ಲಿ ಮಾಡೋಕ್ಕೆ ಹೋದರೆ ಆ ಎಸಳು ಕಟ್ಟಾಗಿಬಿಡುತ್ತೆ ಅವಲಕ್ಕಿದು. ಹಾಗಾಗಿ ಇದನ್ನು ಒಂದು ಮರದ ಸೌಟಲ್ಲಿ ಆರಾಮಾಗಿ ಈ ರೀತಿ ತೊಳಸ್ತಾ ಇರಬೇಕು. ಫೈನಲಿ ಅದನ್ನು ಚಂದ ಮಾಡಿ ಅವಲಕ್ಕಿ ಎಸಳಿ ಎಲ್ಲದಕ್ಕೂ ಹರಡೋ ರೀತಿಯಲ್ಲಿ ನಾವು ಮಸಾಲವನ್ನು ಬಿಡಿಸಿದ್ಮೇಲೆ ಇಷ್ಟು ಚಂದ ನಮ್ಮ ಚುಡುವ ರೆಡಿ ಆಗುತ್ತೆ. ಮಸ್ತ್ ಮಸ್ತ್ ಚೂಡ ಜೊತೆ ಖಡಕ್ ಚಾಯ್ ಕೂಡ ರೆಡಿ ಆಗಿದೆ. ನಾನು ಇನ್ನೊಂದ್ಸತಿ ನಿಮಗೆ ಯಾವುದಾದ್ರೂ ವಿಡಿಯೋದಲ್ಲಿ ಮಸಾಲ ಚಾಯ್ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಂತೆ. ಬಟ್ ಫಾರ್ ನಾವ್ ಮಸ್ತಿತ್ತು ತಾನೇ. ಬರೇ ನೋಡ್ಕೊಂಡಿರೋದಲ್ಲ, ನೀವು ನಿಮ್ಮ ಮನೆಯಲ್ಲಿ ಚುಡುವ ಮಾಡಿ. ಆ ಚುಡುವ ಟೀ ಜೊತೆ ಇಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಹೆಲ್ದಿ ಸ್ನ್ಯಾಕ್. ಹಾಗಾಗಿ ಮಿಸ್ ಮಾಡಿದೆ, ಟ್ರೈ ಮಾಡಿ ಅಂತ ಹೇಳ್ತಾ, ಟೇಸ್ಟ್ ಎಷ್ಟು ಇಷ್ಟ ಆಯಿತು ನಿಮಗೆ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವೀಕ್ ಅಪ್ಲೋಡ್ ಆಗುವಂತಹ ವಿಡಿಯೋ ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಅಂತಂದರೆ ವೇಟ್ ಫಾರ್ ಇಟ್, ಬಿಕಾಸ್
ಕೇದಾರನಾಥದಲ್ಲಿ ಅಲ್ಲಿ ಹೋಗೋ ದಾರಿ ಎಲ್ಲ, ಹಾಗೆ ಆ ದಾರಿಯನ್ನು ಹೋಗಿ ರೀಚ್ ಆದಮೇಲೆ ಏನೇನು ನೋಡಿದ್ವಿ ಇದೆಲ್ಲದನ್ನು ನಿಮಗೆ ಇಂಚ್ ಬೈ ಇಂಚ್ ಅದರಲ್ಲಿ ನಾನು ಏನು ರಿವ್ಯೂ ಮಾಡಿದ್ದೀನಿ ಆ ಟ್ರೆಕ್ಕನ್ನು ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಂತೆ. ಬಟ್ ಅಲ್ಲಿವರೆಗೂ ನೀವೇನು ಮಾಡ್ಬೇಕು ಹೇಳಿ? ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ do whatever else you want to do, but only good intentions. Take care. Bye bye. Om Namah Shivaya. Jai Hind.